ದಾವಣಗೆರೆ ದಂಗಲ್ನಲ್ಲಿ ಚುನಾವಣಾ ಫೈಟ್ ಸಿಕ್ಕಾಪಟ್ಟೆ ಟೈಟ್ ಆಗಿದೆ. ಅದರಲ್ಲೂ ಈಗ ಕಾಂಗ್ರೆಸ್ ವರ್ಸಸ್ ಬಂಡಾಯ ಕಾಂಗ್ರೆಸ್ ಮಧ್ಯೆ ಪೈಪೋಟಿ ಜೋರಾಗಿದೆ. ಕಾಂಗ್ರೆಸ್ನಿಂದ ಟಿಕೆಟ್ ಕೊಡದೇ ಇರೋದಕ್ಕೆ ಬಂಡಾಯವಾಗಿ ಸ್ಪರ್ಧಿಸಿರೋ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆಯದೆ ಚುನಾವಣಾ ಅಖಾಡದಲ್ಲೇ ಉಳಿದಿದ್ದಾರೆ. ಪೈಲ್ವಾನ್ ಮನವೊಲಿಸೋಕೆ ಆಗಮಿಸಿದ್ದ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ಗೆ ಪೈಲ್ವಾನ್ ಬೆಂಬಲಿಗರು ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿದ್ದಾರೆ. ಇನ್ನು ಸುಮಾರು 70,000ಕ್ಕೂ ಹೆಚ್ಚು ಮುಸ್ಲಿಂ ಮತ ಹೊಂದಿರೋ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ವೋಟ್ ಡಿವೈಡ್ ಆಗಿ ಕೈ ಅಭ್ಯರ್ಥಿಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಎಷ್ಟೇ ಸಂಧಾನ ಮಾಡಿದ್ರು ನಾಮಪತ್ರ ವಾಪಸ್ ಪಡೆಯದ ಪೈಲ್ವಾನ್, ನಾನು ಮನೆ ಮನೆಗೂ ಹೋಗಿ ಪ್ರಚಾರ ಮಾಡ್ತೀನಿ, ನಮ್ಮ ಸಮಾಜ ನನ್ನ ಜೊತೆ ಇದೆ, ನಾನು ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಮರ್ಥ ಶಾಮನೂರು ಮತ್ತು ಶ್ರೀನಿವಾಸ್ ದಾಸಕರಿಯಪ್ಪ ನಡುವಿನ ಸಮರದಲ್ಲಿ ಸಾದಿಕ್ ಪೈಲ್ವಾನ್ ಅವರ ಪ್ರವೇಶ ಮತಗಳ ಲೆಕ್ಕಾಚಾರವನ್ನ ಬುಡವೇಲು ಮಾಡುವ ಸಾಧ್ಯತೆ ಇದೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಸರ್, ನಿಮ್ಮ ಮುಂದೆ ಅನೇಕ ಸತಿ ನಾವು ನಮ್ಮ ಹತ್ರ ಬಂದು ಇದು ಮಾಡಿದ್ರಿ. ನೀವು ನಾನು ಯಾವ ಕಾರಣಕ್ಕೂ ತೆಗೆಯೋದಿಲ್ಲ, ಬಯಲಾಗಿರ್ತಾನೆ ಅಂತ ಹೇಳಿದ್ದೆ. ರಣರಂಗ ಮೈದಾನದಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ನಾನು ನಿರ್ಧಾರ ತಗೊಂಡು, ಸಮಾಜದ ನಿರ್ಧಾರ ತಗೊಂಡು ನಾನು ಕಣದಲ್ಲಿ ಅದೇನು ಸರ್, ಯಾವ ಕಾರಣಕ್ಕೂ ಕಣದಲ್ಲಿ ಇರ್ತಾನೆ, ಅದೇನಿ ಅಲ್ಲೇ ಟೈಮು ಆಗೈತಿ. ಯಾವ ಕಾರಣಕ್ಕೂ ಯಾರು ಕೂಡ ವಿಶ್ವಾಸ ಮಾತುಕತೆ ಏನೂ ಇಲ್ಲ. ನಾನು 5 ಗಂಟೆಯಿಂದ ನಾನು ಕೆಲವು ಗ್ರಾಮಸ್ಥರಿಗೆ ಹೋಗಿ ನಾನು ಮಾತಾಡಿ ನಾನು ಹೋಗಿ ನನ್ನ ಮತವನ್ನು ಚುನಾವಣೆ ಶುರು ಅಖಾಡದಲ್ಲಿ ನಾನು ಹೋಗ್ತಾ ಇದ್ದೇನೆ ಸರ್ 5 ಗಂಟೆಗೆ. ತಮ್ಮ ಮಾಧ್ಯಮ ಆಶೀರ್ವಾದ ಇರಲಿ. ಇವರು ರಿಜ್ವಾನ್ ಅರ್ಷದ್ ಬಂದಿದ್ರು ಸರ್, ಸಲೀಂ ಅಹಮದ್ ಅವ್ರು ಬಂದಿದ್ರು, ಇನ್ನೂ ಅನೇಕ ಜನ ಬಂದಿದ್ರು ಸರ್. ಹ್ಞೂ ಸರ್, ಬೆಳಗ್ಗೆ ಮಾಡಿದ್ರು ಸರ್, ಬರ್ತಾನೆ ಅಂತ ಹೇಳಿದ್ರು, ಬರಲಿಲ್ಲ ಅವರು. ಪಕ್ಷದ ಮುಖಂಡರು ಕೂಡ ಅವರು ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಮುಖ್ಯಮಂತ್ರಿ ಇರ್ಬೋದು ಅಥವಾ ಎಲ್ಲ ಮುಂಚೆ ಬರ್ತಾರೆ, ಎಲ್ಲ ಬರ್ತಾರೆ, ಮತ್ತೆ ಒಂದ ಕರೆಸಿ ಮಾತಾಡ್ತೀವಿ. ಸತಿಕ್ ಅವ್ರಿಗೆ ನೋವಾಗಿದೆ ಅನ್ನೋ ಒಂದು ಸಮಯ ಇರಲಿಲ್ಲ. ಕೊನೆ ಬರಕ್ಕೂ ಕೂಡ ಕೊನೆಗೆ ಅವ್ರಿಗೆ ಹೇಳ್ಬಿಟ್ಟು ಮುಂದಿನ ದಿನದಲ್ಲಿ ಅವರಿಗೆ ಸರಿಯಾದಂತಹ ಪ್ರಾಮಾಣಿಕ ಪ್ರಯತ್ನ ಏನು ತೊಂದರೆ ಇಲ್ಲ. ಸದ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದವ್ರಿಗೆ ಮನವಿ ಕೂಡ ಮಾಡ್ಕೊಂಡ್ವಿ. ಆದ್ರೆ ಅವರು ಭಾವನೆಗಳಿಂದ ಒಳಗಾಗಿದ್ದಾರೆ. ನಾವು ಬರುವಾಗ ಸ್ವಲ್ಪ ಲೇಟ್ ಆಯ್ತು ಬರುವಾಗ, ಅದರಿಂದ ಮತ್ತೆ ಅವ್ರು ಚರ್ಚೆ ಮಾಡ್ತೀವಿ. ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರೆ ಅಂತ. ನಾವು ಎರಡು ದಾವಣಗೆರೆ ಕೂಡ ಗೆಲ್ತೀವಿ, ಮತ್ತೆ ಎರಡು ಗೆಲ್ತೀವಿ.